ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರೋ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಚಿಕ್ಕಪ್ಪವರು ಶಾಪಿಂಗ್ ಹೋಗ್ತಾರೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಆ ವಿಡಿಯೋ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನೋಡಿ, ಅವರು ಶಾಪಿಂಗ್ ಕೂಡ ಹೋಗಿದ್ದಾರೆ. ಮಾದವರದಲ್ಲಿ ಬೈಕ್ ಹಾಕಿ ಮೆಟ್ರೋ ಅಂದರೆ ನನ್ನ ಮಗಂಗೆ ತುಂಬಾ ಇಷ್ಟ. ಅವ್ನು ಇದುವರೆಗೂ ಮೆಟ್ರೋ ಟ್ರೈನಲ್ಲಿ ಕೂಡ ಹೋಗಿರಲಿಲ್ಲ. ಹಾಗಾಗಿ ಅವರಯ್ಯ ಕರ್ಕೊಂಡು ಹೋಗಿದ್ದಾರೆ ಮೆಟ್ರೋದಲ್ಲಿ ಹೋಗೋಣ ಅಂತ ಮಾದವಾರದಿಂದ. ಆಮೇಲೆ ನೆಕ್ಸ್ಟ್ ಅಲ್ಲಿ ಫ್ಲೋರ್ಸ್ ಇರುತ್ತಲ್ಲ, ಆ ಫ್ಲೋರ್ಸಲ್ಲೂ ಕರ್ಕೊಂಡು ಹೋಗಿದ್ದಾರೆ. ತುಂಬಾ ಎಂಜಾಯ್ ಮಾಡಿದ್ದೇನೆ ನನ್ನ ಮಗನಿಗೆ. ನೆಕ್ಸ್ಟ್ ನನ್ನ ಮಗಳಿಗೆ ಫ್ರಾಕು, ಅವರು ಅಯ್ಯಂಗೆ ಒಂದು ಜೊತೆ ಬಟ್ಟೆ, ಟೀ ಶರ್ಟು, ನನ್ನ ಮಗನಿಗೆ ಬ್ಲೇಸರ್ಸ್ ಅಂತ ತೊಗೊಂಬಂದಿದ್ರು. ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಎಲ್ಲ. ಮತ್ತು ಒಂದು ಕಾರ್ ಕೂಡ ತೊಗೊಂಬಂದಿದ್ರು. ಅವ್ನು ಎಲ್ಲಿ ಹೋದ್ರು ಆಟ ಸಾಮಾನು ತೊಗೊಂಡೇ ಬರೋದು. ನೆಕ್ಸ್ಟ್ ದೂರದಿಂದ ಊರಲ್ಲಿ ರಾಯಚೂರು ಆ ಕಡೆ ಸೈಡಿಂದ ಬಂದಿರ್ತಾರೆ ಈ ಥರ ಕುರಿ ಕತ್ತೆ ಎಲ್ಲ ಕರ್ಕೊಂಡು. ಅವರು ಯಾರ್ಯಾರು ಹೊಲದಲ್ಲಿ ಇಷ್ಟು ದುಡ್ಡು ಅಂತ ಇರುತ್ತೋ ಅವ್ರ ಹೊಲದಲ್ಲಿ ಕೊಪ್ಪಳ ಹಾಕ್ತಾರೆ. ಅದು ಗೊಬ್ಬರ ಆಗುತ್ತೆ, ಯೂಸ್ ಆಗುತ್ತೆ ಅಂದ್ಬಿಟ್ಟು ಇಷ್ಟು ದುಡ್ಡು ಕೊಟ್ಬಿಟ್ಟು ಒಂದೊಂದು ಹೊಲದಲ್ಲಿ ಕೊಪ್ಪಳ ಹಾಕ್ಸ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮೇಯಿಸ್ಕೊಂಡು ಹೋಗ್ತಾರೆ. ನಾವು ಕೂಡ ಕತ್ತೆ ಹಾಲು ತೊಗೊಂಬಂದು ನನ್ನ ಮಕ್ಳಿಗೆ ಹಾಕಿದ್ದೀವಿ. ಇಬ್ರಿಗೂ ಹೊಟ್ಟೆ ಹಸಿಯುತ್ತೆ ಅಂತ ಅಂದ್ಬಿಟ್ಟು ಊಟನೂ ಕೂಡ ಇವಾಗ ಮಾಡ್ತಿದ್ದಾರೆ. ನೀವು ಹಾಕಿ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ನೆಕ್ಸ್ಟ್ ಮೀಶೋಯಿಂದ ಇವಾಗ ತುಂಬ ಸೊಳ್ಳೆ ಇರೋದ್ರಿಂದ, ಬೇಸಿಗೆ ಇರೋದ್ರಿಂದ ನನ್ನ ಮಗಳಿಗೆ ಈ ಥರ ಬೆಡ್ ಕೂಡ ಬುಕ್ ಮಾಡಿದ್ದೆ, ಬಂದಿತ್ತು. ನಮ್ಮ ಅಜ್ಜಿ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲಿ. ನಮ್ಮ ಕುದುರಮ್ಮನ ಕೊಂಡಾಯಿತು, ಹಾಗಾಗಿ ಅವ್ರ ತಂಗಿ ಮನೆಗೆ ಹೋಗಿದ್ದರು. ಆ ವಿಡಿಯೋನೂ ಇರಲಿ ಅಂದ್ಬಿಟ್ಟು ಪೋಸ್ಟ್ ಮಾಡಿದ್ದೀನಿ. ನೋಡಿ, ನಮ್ಮದು ಕುದುರಮ್ಮನ ಜಾತ್ರೆ ಕೂಡ ತುಂಬಾ ರಶ್ ಇರುತ್ತೆ, ತುಂಬಾ ಕ್ರೌಡ್ ಇರುತ್ತೆ, ತುಂಬಾ ಸತ್ಯವಾದ ದೇವರು. ನೋಡಿ, ಕಳಸ ಕೂಡ ಹೋಗ್ತಿದೆ. ಕಳಸ ಹೋದ್ಮೇಲೆ, ಕಳಸ ಬಂದ ಮೇಲೇ ಕೊಂಡದಲ್ಲಿ ಈರು ಮಕ್ಕಳು ಹೋಗೋದು. ತುಂಬಾ ಕಟ್ನಿಟ್ಟು ದೇವರು. ನಾನು ಕೂಡ ಹೋಗೋಕ್ಕಾಗಿರಲಿಲ್ಲ, ಮಕ್ಕಳಿದ್ರು. ಹಾಗಾಗಿ ತುಂಬ ಜನ ಇರ್ತಾರೆ ಅಲ್ಲಿ ಅಂತ ಅಂದ್ಬಿಟ್ಟು ಹೋಗಿರಲಿಲ್ಲ. ನೋಡಿ, ಈರು ಮಕ್ಕಳು ಕೂಡ ಹೋಗ್ತಿದ್ದಾರೆ. 2 ವರ್ಷದಿಂದ ಒಂದಿಬ್ಬರು ಬಿದ್ದೋಗಿದ್ರು. ಈ ವರ್ಷ ತುಂಬ ಚೆನ್ನಾಗಿ ನಡೆದಿದೆ, ಯಾರೂ ಬಿದ್ದಿಲ್ಲ. ನೋಡಿ, ಕೊಂಡ ಎಲ್ಲ ಮುಗೀತು, ಎಲ್ಲನೂ ಕಳಿಸ್ತಿದ್ದಾರೆ. ನೆಕ್ಸ್ಟು ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ನಾನು ಹೋಗ್ತೀನಿ. ನೆಕ್ಸ್ಟ್ ಟ್ರೈಪೋಡ್ ಕೂಡ ಬುಕ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ನೋಡಿ, ಓಪನ್ ಕೂಡ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಹಾಗೆ ತುಂಬಾ ನಾನು ಯಾವ್ದು ಮಾಡಿದ್ನೋ ಅದೇ ಟ್ರೈಪೋಡ್ ಕೂಡ ಬಂದಿತ್ತು. ಯೂಸ್ ಆಗುತ್ತೆ ಅಂತ ಬುಕ್ ಮಾಡಿದ್ದೀನಿ. ನೋಡೋಣ ಮುಂದೆ ಯೂಸ್ ಆಗುತ್ತೆ ಏನು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಕೊಡಿ. ನಿಮ್ಮ ಸಪೋರ್ಟ್ ತುಂಬಾ ನನಗೆ ಬೇಕಾಗಿದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಏನೇನು ಕೊಟ್ಟಿದ್ದಾರೆ ಇದರಲ್ಲಿ ಅಂತಂದರೆ, ಲೈಟು ಮತ್ತು ರಿಮೋಟು, ಸ್ಟ್ಯಾಂಡು ಮತ್ತು ಮೈಕಿಗೆ ಕನೆಕ್ಟು ಮತ್ತು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಳಕ್ಕೆ ಒಂದು ವೈರು. ನೆಕ್ಸ್ಟ್ ಶೆಲ್ಲಿಗೆ ಲೈಟಿಗೆ ನಾವೇ ಶೆಲ್ ಹಾಕ್ಕೊಬೇಕು. ಯಾವ ಕಡೆ ಬೇಕಾದ್ರೂ ಮೈಕು ಕೂಡ ಮತ್ತು ಲೈಟ್ ಕೂಡ ರೊಟೇಟ್ ಮಾಡ್ಕೊಬೋದು. ಮತ್ತು ಸ್ಟ್ಯಾಂಡು ಕೂಡ ಶೆಲ್ಫ್ಗಳ ಮೇಲೆ, ಟೀಪೈ ಮೇಲೆ ಎಲ್ಲ ಇಕ್ಕೊಂಡು ವಾಯ್ಸ್ ಓವರ್ ಕೊಡೋಕ್ಕೆ, ವಿಡಿಯೋ ಎಡಿಟ್ ಮಾಡೋಕ್ಕೆ, ವಿಡಿಯೋ ಮಾಡ್ಕೊಳಕ್ಕೆ ಎಲ್ಲ ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡು ತರಿಸಿದ್ದೀನಿ. ನನಗೂ ಯಾವ ಥರ ಯೂಸ್ ಆಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಆದರೆ ತುಂಬಾ ಯೂಸ್ ಆಗ್ತಿದೆ, ನಾನು ಆಗಲೇ ಸ್ಟಾರ್ಟ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.